ನಮಸ್ಕಾರ. ವೈಭವ್ ಸೂರ್ಯವಂಶಿ ಅಬ್ಬರಕ್ಕೆ ತತ್ತರಿಸಿ ಹೋಯಿತು ಅಫ್ಘಾನ್ ಪಡೆ. ಈ ಮೂಲಕ ಸೆಮಿಫೈನಲ್ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಮ್ ಇಂಡಿಯಾ. ಇನ್ನು ವೈಭವ್ ಸೂರ್ಯವಂಶಿಯವರ ಆರ್ಭಟ ಅಫ್ಘಾನ್ ವಿರುದ್ಧ ಸೆಮಿಫೈನಲಲ್ಲಿ ಯಾವ ಥರ ಇತ್ತು ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ ಅಂಡರ್-19 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆಯೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಹರಾರೆಯಲ್ಲಿ ನಡೆದ ಭಾರತ ಮತ್ತು ಅಫ್ಘಾನ್ ನಡುವಿನ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಅಫ್ಘಾನ್ ತಂಡ ಖಾನ್ ಮತ್ತು ನೈಜಲ್ ಅವರ ಶತಕದ ಅಬ್ಬರದ ನೆರವಿನಿಂದ 4 ವಿಕೆಟ್ ಕಳೆದುಕೊಂಡು 310 ರನ್ಗಳನ್ನು ಪೇರಿಸಿತ್ತು. ಇನ್ನು ಅಫ್ಘಾನ್ ತಂಡದ ಪರ ಖಾನ್ ಅವರು 110 ರನ್ ಹೊಡೆದರೆ ನೈಜಲ್ 101 ರನ್ ಹೊಡೆದು ಮಿಂಚಿದರು. ಟೀಮ್ ಇಂಡಿಯಾ ಪರ ಕೌನ್ಸಿಕ್ ಚೌಹಾನ್ 2 ವಿಕೆಟ್ ಪಡೆದರೆ ದೀಪಕ್ ಕೂಡ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನು 311 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದಂತಹ ಟೀಮ್ ಇಂಡಿಯಾ ಆರಂಭಿಕರಾಗಿ ಕಣಕ್ಕಿಳಿದ ಜಾರ್ಜ್ ಮತ್ತು ವೈಭವ್ ಸೂರ್ಯವಂಶಿ ಅವರು 90 ರನ್ಗಳ ಜೊತೆ ಆಟವನ್ನು ಮೊದಲ ವಿಕೆಟ್ಗೆ ಆಡಿದರು. ಇನ್ನು ಜಾರ್ಜ್ ಅವರು 115 ರನ್ ಹೊಡೆದು ಮಿಂಚಿದರೆ ವೈಭವ್ ಸೂರ್ಯವಂಶಿ ಅಬ್ಬರಕ್ಕೆ ಕಂಪ್ಲೀಟ್ ಆಗಿ ಅಫ್ಘಾನ್ ಪಡೆ ತತ್ತರಿಸೋಯಿತು. ವೈಭವ್ ಸೂರ್ಯವಂಶಿ ಕೇವಲ 33 ಬಾಲ್ಗೆ 68 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ 9 ಫೋರ್ 4 ಸಿಕ್ಸರ್ ಸಹಿತ 206 ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಅಫ್ಘಾನ್ ತಂಡ ಕಂಗಾಲಾಗುವಂತೆ ಮಾಡಿಬಿಟ್ರು. ಇನ್ನು ಆಯುಷ್ ಮಟ್ರೆ 62 ರನ್ ಹೊಡೆದರೆ ಕೊನೆಯದಾಗಿ ವೈಭವ್ ಮಲ್ಹೋತ್ರಾ 38, ವಿಎ ತ್ರಿವೇದಿ 5 ರನ್ ಹೊಡೆಯುವ ಮುಖಾಂತರ ಟೀಮ್ ಇಂಡಿಯಾವನ್ನು ಗೆಲುವಿನ ದಳ ಸೇರಿಸಿದರು. ಇನ್ನೂ 53 ಬಾಲು ಬಾಕಿ ಇರುವಂತೆ ಟೀಮ್ ಇಂಡಿಯಾ 7 ವಿಕೆಟ್ಗಳ ಅಂತರದಲ್ಲಿ ಅಫ್ಘಾನ್ ತಂಡವನ್ನು ಮಣಿಸಿ ಪ್ಯಾನಲ್ಗೆ ನೇರವಾಗಿ ಎಂಟ್ರಿ ಕೊಟ್ಟಿದೆ. ಇದು ಏನಪ್ಪ ಅಂದರೆ ಭಾರತ ಅಫ್ಘಾನ್ ವಿರುದ್ಧ ಗೆದ್ದು ಇತಿಹಾಸವನ್ನು ನಿರ್ಮಿಸಿತ್ತು. ಬಟ್ ಬೃಹತ್ ಗುರಿಯನ್ನು ಚೇಸ್ ಮಾಡಿದ ಟೀಮ್ ಇಂಡಿಯಾಗಿದ್ದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.